ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ, ಶಾಲು. ನಿಮಗೆ ಸಮಾಧಾನ ಉಂಟಾಗಲಿ. ಕಳೆದ ವಾರ ಎಲ್ಲ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ಕೊಟ್ಟಿದ್ದಾರೆ. ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ದೇವರ ಮಕ್ಕಳೇ, ಈ ದಿನ ಒಂದು ಒಳ್ಳೆ ಟಾಪಿಕ್ ದೇವ್ರು ಕೊಟ್ಟಿದ್ದಾರೆ. ಅಬ್ರಹಾಮನ ಜೀವಿತ ಬಗ್ಗೆ ನಾನು ಹೇಳಕ್ಕೆ ಇಷ್ಟವುಳ್ಳನಾಗಿದ್ದೇನೆ. ಅಬ್ರಹಾಮನು ನೋಡಿ, ಅಬ್ರಹಾಮನು ನಿಮಗೆಲ್ಲ ಪರಿಚಯ. ಆದರೂ ದೇವರು ಅಬ್ರಹಾಮನಲ್ಲಿ ಯಾವ ಥರ ನಂಬಿಕೆಯಿಂದ ಜೀವಿಸಿದ್ದಾನೆ ಎಂಬುದು ಬಹಳ ಮುಖ್ಯವಾಗಿದೆ. ಹೌದು ಪ್ರೀತಿಯ ದೇವ ಮಕ್ಕಳೇ, ಅಬ್ರಹಾಮನು ಆದಿಕಾಂಡದಲ್ಲಿ ನೋಡುವುದಾದರೆ 11ನೇ ಅಧ್ಯಾಯ ಹಿಡಿದು 25ನೇ ಅಧ್ಯಾಯವರೆಗೂ ಅಬ್ರಹಾಮನ ಜೀವಿತ ಚರಿತ್ರೆ ಪ್ರಯಾಣ ನೋಡ್ತೇವೆ. ಅಬ್ರಹಾಮನು 11ನೇ ಅಧ್ಯಾಯದಲ್ಲಿ ತೆರಹಾನ್ ಎಂಬುದಾಗಿ ಆತ ಅನ್ಯ ಮತದಲ್ಲಿ ಜನಿಸಿದ ಅಬ್ರಹಾಮನ ತಂದೆ ತೀರ್ದ ತಕ್ಷಣ ಅಬ್ರಹಾಮನು ದೇವರನ್ನ ಕರೀತಾರೆ. ಅಬ್ರಹಾಮನೇ, ನೀನು ಸ್ವದೇಶನ ಬಿಟ್ಟು ನಾನು ಹೇಳಿದ್ದ ದೇಶಕ್ಕೆ ಬಾ ಎಂಬುದಾಗಿ. ಆದರೆ ಅಬ್ರಹಾಮನಲ್ಲಿ ಎಲ್ಲ ತರಹದ ಹಸು, ಎತ್ತೆ, ದನ, ಕರು ಎಲ್ಲ ಇತ್ತು. ಆದರೂ ಕೂಡ ದೇವರು ಅಬ್ರಹಾಮನ ಆರಿಸಿಕೊಂಡ ಎಂಬುದಾಗಿ ನೋಡ್ತೇವೆ. ಅದೇ ತರ 12ನೇ ಅಧ್ಯಾಯ, ಆದಿಕಾಂಡ 12ನೇ ಅಧ್ಯಾಯ 1ನೇ ಅಧ್ಯಾಯ ವಚನದಲ್ಲಿ ನೋಡುವುದಾದ್ರೆ, ಅಬ್ರಹಾಮನಿಗೆ ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡುತ್ತೇನೆ. ದೇವರು ಹೇಳ್ತಾ ಇದ್ದೇನೆ ಅಬ್ರಹಾಮನಿಗೆ, ನಾನು ನಿನಗೆ ದೊಡ್ಡ ಜನಾಂಗವಾಗಿ ಮಾಡುತ್ತೇನೆ, ನಿನಗೆ ಇನ್ನೂ ಹೆಚ್ಚಾದ ರೀತಿ ಆಶೀರ್ವದಿಸ್ತೇನೆ ಎಂಬುದಾಗಿ 12ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಪ್ರೀತಿಯ ದೇವ ಮಕ್ಕಳೇ, ಅದೇ ತರ 5ನೇ ವಾಕ್ಯದಲ್ಲಿ ಹೇಳ್ತದೆ 12ನೇ ಅಧ್ಯಾಯ, ಅವನು ತನ್ನ ಹೆಂಡತಿಯಾದ ಸಾರಳನು, ತನ್ನ ತಮ್ಮನಾದ ಮಗನಾದ ಲೂಟನು ಕಾರನಿನಲ್ಲಿ ಸಂಪಾದಿಸಿದ ಎಲ್ಲ ಸೂತನು ನಾನು ನಿನಗೆ ಕೊಡ್ತೇನೆ ಎಂಬುದಾಗಿ. ಅದೇ ತರ 13ನೇ ಅಧ್ಯಾಯದಲ್ಲಿ ನೋಡುವುದಾದ್ರೆ ಪ್ರಿಯರೇ, 7ನೇ ವಾಕ್ಯದಲ್ಲಿ ನೋಡುವುದಾದ್ರೆ ನೋಡಿ, ಅಲ್ಲಿ ಹೇಳ್ತಾರೆ, ಇದರಿಂದ ಅಬ್ರಹಾಮನ ದನ ಕಾಯುವವರೆಗೂ, ಲೂಟನ ದನ ಕಾಯುವವರೆಗೂ ನಾವು ನೋಡ್ತೀವಿ. 13ನೇ ಅಧ್ಯಾಯದಲ್ಲಿ ಲೂಟನ ಮತ್ತು ಅಬ್ರಹಾಮನ ಜೀವಿತ ಬಗ್ಗೆ ನಾವು ನೋಡ್ತೀವಿ. ಆತ ದನ ಕಾಯುವವರೆಗೂ ಅವ್ರಿಗೆ ಇಬ್ಬರಿಗೂ ಜಗಳ ಬರ್ತೈತೆ. ಆದರೂ ಕೂಡ ದೇವರು ಅಲ್ಲಿ ಅಬ್ರಹಾಮನ ಸಂಗಡ ಇದ್ದನು ಎಂಬುದಾಗಿ ನೋಡ್ತೇವೆ. ಅದೇ ತರ ಪ್ರೀತಿಯ ದೇವ ಮಕ್ಕಳೇ, ಆದಿಕಾಂಡ 14ನೇ ಅಧ್ಯಾಯ 14ನೇ ವಚನದಲ್ಲಿ ನೋಡುವುದಾದ್ರೆ ಪ್ರಿಯರೇ, ಅಲ್ಲಿ ಕೂಡ ದೇವರು ಲೂಟನಿಗೆ ಯಾವ ರೀತಿಯಲ್ಲಿ ಮಾಡ್ತಾರೆ. ಅಬ್ರಹಾಮನು ತನ್ನ ತಮ್ಮನಾದ ಮಗನು ಸೆರೆಗೆ ಸಿಕ್ಕಿದನು ಕೇಳಿ ತನ್ನ ಮನೆಯಲ್ಲಿ ಹುಟ್ಟಿ ಬೆಳೆದ ಶಿಕ್ಷಿತರಾದ ಇವರ 18 ಮಂದಿ ಆಳುಗಳನ್ನು ಇತ್ತು ಎಂಬುದಾಗಿ ನೋಡ್ತೇವೆ. ದೇವರು ಅಬ್ರಹಾಮನು ಲೂಟನಿಗೆ ಹೇಳ್ತಾನೆ, ಅಬ್ರಾಹ್ಮನೇ ನೀನು ಒಳ್ಳೆ ಮಾರ್ಗದಲ್ಲಿ ನಡಿ ಎಂಬುದಾಗಿ ಲೂಟನಿಗೂ ಅಬ್ರಾಹ್ಮನಿಗೆ ಹೇಳ್ತಾರೆ ಪ್ರಿಯರೇ. ಅದೇ ತರ 15ನೇ ಅಧ್ಯಾಯ, ಆದಿಕಾಂಡ 15ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನೋಡುವುದಾದ್ರೆ ಪ್ರಿಯರೇ, ಅಲ್ಲಿ ಆಕಾಶದ ಕಡೆಗೂ ನೋಡು, ನಕ್ಷತ್ರಗಳನ್ನು ಲೆಕ್ಕಿಸುವುದು ಎಂಬುದಾಗಿ ದೇವರು ಅಬ್ರಹಾಮನಿಗೆ ಹೇಳ್ತೇನೆ, ನಿನ್ನ ಸಂತತಿ ಎಷ್ಟು, ಆಕಾಶದಲ್ಲಿ ನಕ್ಷತ್ರಗಳು ಎಷ್ಟಿದವೋ ಅಷ್ಟು ಸಂತಾನ ನಿನಗೆ ಕೊಡ್ತೇನೆ, ಅಷ್ಟು ಮಕ್ಕಳನ್ನ ನಿನಗೆ ಕೊಡ್ತೇನೆ ಎಂಬುದಾಗಿ ದೇವ್ರ ವಾಗ್ದಾನ ಮಾಡ್ತಾ ಇದ್ದೇನೆ 15ನೇ ಅಧ್ಯಾಯದಲ್ಲಿ ಪ್ರಿಯರೇ. ಅದೇ ತರ ನೋಡುವುದಾದ್ರೆ ಪ್ರಿಯರೇ, ದೇವರು ಅದೇ ತರ 14ನೇ ಅಧ್ಯಾಯ 19ನೇ ವಚನ ನೋಡುವುದಾದ್ರೆ ಅಲ್ಲಿ ಹೇಳ್ತಾರೆ, ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಾತ್ಮನಾದ ದೇವರ ಆಶೀರ್ವಾದವು ಅಬ್ರಹಾಮನಿಗೆ ಆಗಲಿ. ಪರಾತ್ಮನಾದ ದೇವರು ನಿನ್ನ ಶತ್ರುಗಳನ್ನು ಗೆಲ್ಲಿಸ್ತಾನೆ. ಆಮೇನ್. ದೇವರು ಅಬ್ರಹಾಮನ ಸಂಗಡ ಯಾವಾಗಲಿದ್ದ. ದೇವರು ಅಬ್ರಹಾಮನಲ್ಲಿ ಒಂದು ಭಕ್ತಿನ ನೋಡ್ತಾ ಇದ್ದಾನೆ ಎಂಬುದನ್ನು ನೋಡ್ತೇವೆ ಪ್ರಿಯತೆಯ ದೇವ ಮಕ್ಕಳೇ. ಅದೇ ತರ ಹೊಸ ಒಡಂಬಡಿಕೆ ಬಂದ ನೋಡುವುದಾದ್ರೆ ಪ್ರಿಯರೇ, ಇಬ್ರಿಯ ಪತ್ರಿಕೆ 7ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನೋಡುವುದಾದ್ರೆ ಅಲ್ಲಿ ಹೇಳ್ತಾರೆ, ಇಬ್ರಿಯದ ಬರೆದ ಪತ್ರಿಕೆ 7ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನೋಡುವುದಾದ್ರೆ ಅಲ್ಲಿ ಈ ತರ ಇದೆ, 7ನೇ ಅಧ್ಯಾಯ 1ನೇ ವಾಕ್ಯ ಏನಂತಂದ್ರೆ, ಈ ಮೆಲ್ಕಿಜೆದೇಕನು ಸಾಲೇಮಿನ ಅರಸನು, ಪರಾತ್ಮರನಾದ ದೇವರ ಯಾಜಕನು ಆಗಿದ್ದನು. ರಾಜನು ಒಡೆದು ಹಿಂತಿರುಗಿ ಬರುತ್ತಿದ್ದ ಅಬ್ರಹಾಮನನ್ನು ಎದುರುಗೊಂಡು ಅವನನ್ನು ಆಶೀರ್ವದಿಸಿದನು. ನೋಡಿ, ದೇವರ ಹೊಸ ಒಡಂಬಡಿಕೆಯಲ್ಲಿ ದೇವರ ಅಬ್ರಹಾಮನನ್ನು ಆಶೀರ್ವದಿಸಿದರು ಎಂಬುದಾಗಿ ನೋಡ್ತೇವೆ ಪ್ರಿಯರೇ. ಅದೇ ತರ ನೋಡುವುದಾದ್ರೆ ಪ್ರಿಯರೇ, ಆದಿಕಾಂಡ 15ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ನೋಡುವುದಾದ್ರೆ 18 ವಾಕ್ಯದಲ್ಲಿ ದೇವರು ಲೂಟನನ್ನು ಮತ್ತೆ ಅವನ ಎಲ್ಲ ರೀತಿಯಲ್ಲಿ ಸಹಾಯ ಮಾಡಿದ್ದಾನೆ ಎಂಬುದಾಗಿ ನೋಡ್ತೇವೆ ಪ್ರಿಯರೇ. ಅಲ್ಲಿ ಆದಿಕಾಂಡ 15ನೇ ಅಧ್ಯಾಯ 18ನೇ ವಾಕ್ಯ ನಿಮಗಾಗಿ ಓದ್ತೀನಿ. ಅಲ್ಲಿ ಏನಂತದೆ,
ಅಬ್ರಹಾಮನ ಸಂಗಡ ಒಡಂಬಡಿಕೆ ಮಾಡಿಕೊಂಡು ಐಗುಪ್ತ ದೇಶದಿಂದ ನದಿಯಿಂದ ಯೂಫ್ರೇಟಸ್ ಮಹಾನದಿಯವರೆಗೂ ಈ ದೇಶವನ್ನೆಲ್ಲ ನಿನ್ನ ಸಂತತಿಯವರೆಗೆ ಕೊಟ್ಟಿದ್ದೇನೆ ಅಂದನು. ನೋಡಿ, ದೇವರು ಎಲ್ಲ ದೇಶ ನಿನಗೆ ಕೊಟ್ಟಿದ್ದೇನೆ, ನೀನು ಸ್ವಾಧೀನ ಮಾಡಿಕೋ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. 15ನೇ ವಾಕ್ಯ, ಅಬ್ರಾಹ್ಮನಿಗೆ ಕಾನಾನ್ ದೇಶದಿಂದ ಆ ವಾಗ್ದಾನ ಮಾಡಿದ್ದಾರೆ ಎಂಬುದಾಗಿ ನೋಡ್ತೇವೆ ಪ್ರಿಯರೇ. ಅದೇ ತರ ಆದಿಕಾಂಡ 21ನೇ ಅಧ್ಯಾಯ ನೋಡುವುದಾದರೆ, 21ನೇ ಅಧ್ಯಾಯ ಆದಿಕಾಂಡ 21 14ನೇ ವಚನದಲ್ಲಿ ನೋಡುವುದಾದರೆ ದೇವರು ಆಶೀರ್ವದಿಸುತ್ತಾರೆ. ಆದಿಕಾಂಡ 21ನೇ ಅಧ್ಯಾಯ 14ನೇ ವಚನದಲ್ಲಿ ಏನಂತಂದರೆ, ಮಾರನೇ ದಿನ ಬೆಳಿಗ್ಗೆ ಅಬ್ರಹಾಮನು ಎದ್ದು ಹಾಗರಳಿಗೆ ಬುತ್ತಿಯನ್ನು ಕೊಡ್ತಾನೆ. ನೋಡಿ, ಇಸಾಕ್ ಜನಿಸ್ತಾರೆ. ಇಸಾಕ್ ಹುಟ್ಟಿದ ತಕ್ಷಣ ಸಾರಳಿಗೆ ಹೇಳ್ತಾರೆ, ಇದೇ ದಿವಸ ನಿನಗೆ ಮಗುನ ಜನಿಸುತ್ತೆ ಎಂಬುದಾಗಿ ಅಬ್ರಹಾಮನಿಗೆ ಹೇಳ್ತಾರೆ. ಅವತ್ತು ಒಂದು ದಿವಸ ಅಬ್ರಹಾಮನು ಈ ಥರ ಪಕ್ಕದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಸಡನ್ ಆಗಿ 3 ದೇವದೂತರು ಬರ್ತಾರೆ. ದೇವದೂತರು ಬಂದ ತಕ್ಷಣ ಅಬ್ರಹಾಮನಿಗೆ ಆಶ್ಚರ್ಯ, ಇವ್ರು ಯಾರು, ದೇವ್ರ ಮಕ್ಕಳಿಲ್ಲ ಎಂಬುದಾಗಿ ಆತ ನೋಡ್ತಾರೆ. ಅದೇ ಥರ ದೇವರು ಅಬ್ರಹಾಮನಿಗೆ ಆತ ಮಾಂಸ ಎಲ್ಲನೂ ಒಳ್ಳೆ ಒಂದು ಹಸುನ ತಗೊಂಡು ಒಳ್ಳೆ ಅಡುಗೆ ಮಾಡಿಸ್ತಾನೆ. ಸಾರಳಿಗೆ ಹೇಳ್ತಾಳೆ, ಒಳ್ಳೆ ರೊಟ್ಟಿ ಮಾಡಿ ಇವರಿಗೆ ಬಡಿಸ್ಬೇಕು, ದೇವ್ರ ಮಕ್ಕಳು ಎಂಬುದಾಗಿ. ಅದೇ ಥರ ದೇವ್ ಮಕ್ಕಳೇ ದೇವದೂತರಿಗೆ ಹೇಳ್ತಾರೆ, ಅವರು ದಯಮಾಡಿ ಇಲ್ಲೇ ಇಡಿ, ನೆಕ್ಸ್ಟ್ ಆಮೇಲೆ ಹೋಗಿ ನೀವು ಊಟ ಮಾಡ್ಕೊಂಡೇ ಹೋಗ್ಬೇಕೆಂಬುದಾಗಿ ಅಂತ ಹೇಳ್ತಾರೆ. ಅದೇ ಥರ ಅವ್ರು ಹೇಳ್ತಾರೆ, ದೇವ್ರ ಮನುಷ್ಯರು, ಇದೇ ವರ್ಷ ನಿಮಗೆ ಒಂದು ಮಗು ಹುಟ್ಟುತ್ತೆ ಎಂಬುದಾಗಿ. ಅಯ್ಯೋ, ನನಗೆ ವಯಸ್ಸಾಯ್ತು, ನನಗೆ ಹೇಗೆ ಹುಟ್ಟುತ್ತೆ ಎಂಬುದಾಗಿ ಸಾರಳು ನಗ್ತಾಳೆ. ಅದೇ ಥರ ಅಬ್ರಹಾಮನು 99ರಲ್ಲಿ ಇಸ್ಸಾಕನನ್ನು ಪಡ್ತಾಳೆ ಪ್ರಿಯರೇ. ಇಸ್ಸಾಕನ್ನು ಪಡೆಯುವಾಗ ಸಂತೋಷವಾಗುತ್ತದೆ. ಅದೇ ಥರ 21ನೇ ಅಧ್ಯಾಯ ಬರುವಾಗ ಇಸ್ಸಾಕ ಹುಟ್ಟಿದ್ದು ಅಬ್ರಹಾಮನು ಇಷ್ಮಾಯೇಲನ್ನ ಕಳಿಸ್ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಅವನು ಗಲಾಟೆ ಮಾಡ್ತಾನೆ, ಇವರಿಬ್ಬರು ಸರಿಗಿರಲ್ಲ ಎಂಬುದಾಗಿ ದೇವರೇ ದುಃಖ ಪಡ್ತಾನೆ. ಅಯ್ಯೋ ದೇವರೇ, ನಾನು ಈ ಮಗು ಹೇಗೆ ಬಿಡ್ಲಿ ಎಂಬುದಾಗಿ ನೀನೇ ಕೊಟ್ಟು ನೀನೇ ತಗೋತಾ ಇದ್ದಲ್ಲ, ನೀನು ಕಳಿಸ್ತಾ ಇದ್ದಲ್ಲ ಸರಿ ಎಂಬುದಾಗಿ ಸಾರಳ ಮಾತು ಕೇಳಿ ಹಾಗರಳನ್ನ ಅವ್ರು ಕಳಿಸ್ತಾರೆ. ನೀರನ್ನ ಒಂದು ಬಾಟಲಲ್ಲಿ ನೀರು ತುಂಬಿಸಿ ಕೊಟ್ಟು ಕಳಿಸ್ತಾರೆ. ಆದರೆ ಹಾಗರಳು ಆ ದುಃಖದಿಂದ ಹೋಗ್ತಾಳೆ. ಹೋಗುವಂಥ ಪ್ರಯಾಣದಲ್ಲಿ ಹಾಗರಳು ಆ ನೀರೆಲ್ಲ ಖಾಲಿ ಆಯಿತು. ಆಮೇಲೆ ಅವನಿಗೆ ನೀರು ಖಾಲಿ ಆದ ತಕ್ಷಣ ಅವನು ಕೆಳಗಡೆ ಬಿದ್ದು ಸುಸ್ತಾಗಿ ಬಿದ್ದು ಹೋಗ್ತಾನೆ. ಆತ ಎದ್ದೇಳಲಿಲ್ಲ, ಆದರೂ ದುಃಖದಲ್ಲಿ ಪಡಿತಾಳೆ. ಅಯ್ಯೋ ಅಬ್ರಹಾಮನೇ, ನೀನು ದೇವರೇ, ನೀನು ಒಳ್ಳೆ ಮಗನ ಕೊಟ್ಟಿದ್ದಲ್ಲ, ಆದರೆ ಈತ ಅಳ್ತಾ ಇದ್ದಾನೆ ಎಂಬುದಾಗಿ ದೇವ್ರು ಹೇಳ್ತಾನೆ. ಹಾಗರಳಲ್ಲಿ ನೀನು ಅಳಬೇಡ, ನಿನ್ನ ಮಗನ ಬಿದ್ದಿದ್ದು ಸ್ವರ ನಾನು ಕೇಳಿದ್ದೇನೆ, ಆತ ಮಲಗಿದ್ದಾನೆ ಎಂಬುದಾಗಿ ಹೇಳ್ತಾರೆ. ಅದೇ ಥರ ದೇವರು ನಮ್ಮ ಸಂಗಡ ಇರುವಂಥ ದೇವರು. ಅದೇ ಥರ ದೇವ್ರು ಯಾವಾಗ ನಮ್ಮನ್ನು ಕರೀತಾ ಇರ್ತಾರೋ ನಾವು ಆತನ ಹಿಂಬಾಲಿಸ್ಬೇಕು ಪ್ರೀತಿಯ ದೇವ ಮಕ್ಕಳೇ. ಅದೇ ಥರ ಅಬ್ರಹಾಮನ ಜೀವಿತ ನೋಡುತ್ತಾ ಇದ್ದೀವಿ. ಅದೇ ಥರ ಅಬ್ರಹಾಮನ 22ನೇ ಆದಿಕಾಂಡ 22ನೇ ಅಧ್ಯಾಯ ನೋಡುವಾಗ ಯಾಕೋಬನ ಜೊತೆನೂ ನಾವು ನೋಡ್ತೀವಿ. ನೋಡಿ, ಯಾಕೋಬನ ಜೊತೆ ನಾವು ನೋಡ್ತೀವಿ. 22ನೇ ಅಧ್ಯಾಯ ನೋಡುವಾಗ, ಅಂದ್ರೆ ಅಬ್ರಹಾಮನು ತನ್ನ ಮಗನನ್ನು ಅರ್ಪಿಸುತ್ತಿರುವಾಗ ದೇವರು ಅವನನ್ನು ತಡೆದು ಆಶೀರ್ವದಿಸಿದೆ ಎಂಬುದಾಗಿ ನೋಡ್ತೀವಿ. 22ನೇ ಅಧ್ಯಾಯ ಬರುವುದಾದ್ರೆ ಇಸಾಕನು ಬಲಿ ಕೊಡಬೇಕು. ದೇವ್ರೆ ಇವಾಗೆ ಕೊಟ್ಟಿದ್ದಲ್ಲಪ್ಪ, ನಾನು ಹೇಗಪ್ಪ ಬಲಿ ಕೊಡಲಿ ಎಂಬುದಾಗಿ ನಾವು ಹೇಳ್ತಾರೆ. ನಿಮಗೆ ಒಂದು ಮಗು ಯಾರಿಗಾದರೂ ತಕ್ಷಣ ಕೊಟ್ಟರೆ ಅದರ ಒಂದು ವಾರ ಒಂದು ತಿಂಗಳು ಕೊಡ್ತಾರೆ ಗ್ಯಾಪ್, ನೀವು ಮತ್ತೆ ತಿರ್ಗ ಬನ್ನಿ ಎಂಬುದಾಗಿ. ಅದೇ ಥರ ಈಗ ದೇವರು ತಕ್ಷಣ ಕೊಟ್ಟರು ಇಸಾಕ ಅಬ್ರಾಹ್ಮನ ಕೊಟ್ಟರು. ಆ ಮಗುನ ನೀನು ಬಲಿ ಕೊಡಬೇಕೆಂಬುದಾಗಿ ಕನಸಲ್ಲಿ ಹೇಳ್ತಾರೆ. ಅಯ್ಯೋ ದೇವ್ರೆ, ಹೆಂಗಪ್ಪ ಮಾಡಲಿ, ನಾನು ಇವಾಗೆ ಕೊಟ್ಟಿದ್ದಿ, ಇವಾಗೆ ಹೆಂಗೆ ಕೊಡಲಿ ಎಂಬುದಾಗಿ. ಆಯ್ತಪ್ಪ ಅಂತ ನಂಬಿಕೆಯಿಂದ ಬಲಿಗೆ ಹೋಗ್ತಾರೆ. ಮಗನಿಗೆ ಕುದುರೆ ಮೇಲೆ ಕೂಡಿಸ್ತಾರೆ. ಮತ್ತೆ ಒಳ್ಳೆ ರೀತಿಯಲ್ಲಿ ಅಪ್ಪ ಎಲ್ಲನೂ ತಗೊಂಡು ಹೋಗ್ತಾರೆ. ಸೈನಿಕರಿಗೆ ಹೇಳ್ತಾರೆ, ನೀವು ಇಲ್ಲೇ ರೀ, ನಾನು ನನ್ನ ಮಗ ಮಾತ್ರ ಹೋಗ್ತೀವಿ ಎಂಬುದಾಗಿ. ಆದರೆ ಮಗ ಹೇಳ್ತಾನೆ, ಅಪ್ಪ ಬಲಿ ಕೊಡೋಕ್ಕೆ ಕುರಿಬೇಕಲ್ಲ ಅಂತ ಕೇಳ್ತಾನೆ. ಕುರಿ ದೇವ್ರು ಒದಗಿಸ್ತಾನೆ, ಮಗ ಭಯಪಡಬೇಡ ಎಂಬುದಾಗಿ ಆತ ಕರ್ಕೊಂಡು ಹೋಗ್ತಾನೆ. ಹಿಂಗೇನು ಚಾಕು ಇಳಬೇಕು ಮಗನಿಗೆ ಎಂಬ ತಕ್ಷಣ ದೇವ್ರು ಕೂಗ್ತಾನೆ, ಅಬ್ರಾಹ್ಮನೇ ನಿನ್ನ ಮಗನಿಗೆ ಏನು ಮಾಡಬೇಡ, ನಿನ್ನ ನಂಬಿಕೆ ನಾನು ಮೆಚ್ಚಿಸಿದ್ದೀನಿ ಎಂಬುದಾಗಿ. ಹೌದು ಪ್ರೀತಿಯ ದೇವ ಮಕ್ಕಳಿಗೆ, ನಮ್ಮ ಜೀವಿತದಲ್ಲಿ ನಾವು ದೇವ್ರು ಏನು ಕೇಳ್ತಾ ಇದ್ದನೋ ಅದನ್ನು ನಾವು ಕೊಡಬೇಕು. ದೇವ್ರೇ, ನನ್ನ ಜೀವಿತದಲ್ಲಿ ನಾನು ಒಳ್ಳೆ ಮಾರ್ಗದಲ್ಲಿ ನಡೀತೀನಿ, ನನ್ನ ಮಕ್ಕಳು ಕೂಡ ನಾನು ಒಳ್ಳೆ ಮಾರ್ಗದಲ್ಲಿ ನಡೆಸ್ತೀನಿ ಎಂಬುದಾಗಿ ಕೇಳುವಾಗ ದೇವ್ರು ನಮ್ಮನ್ನು ಆಶೀರ್ವದಿಸ್ತಾರೆ. ಅಬ್ರಹಾಮನ ಜೀವಿತ ನೋಡುವಾಗ ಅಬ್ರಹಾಮನು, ದೇವ್ರೇ ನನಗೆ ಮಕ್ಕಳಿಲ್ಲ ಅಂತ ಕೊರಗಲಿಲ್ಲ, ಆದರೆ ದೇವರಲ್ಲಿ ಒಂದು ಭಯ ಭಕ್ತಿಯಿಂದ ಜೀವಿಸಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ ಪ್ರೀತಿಯ ದೇವ ಮಕ್ಕಳೇ. ಅದೇ ತರ 23ನೇ ಅಧ್ಯಾಯಕ್ಕೆ ಬಂದಿದ್ರೆ, ಸಾರಳು ಸತ್ತಾಗ ಅಬ್ರಹಾಮನಿಗೆ ಸ್ಥಳ ಸಿಗಲಿಲ್ಲ.
ಅಯ್ಯೋ ದೇವರೇ, ನನಗೆ ಇದೆಲ್ಲ ಮಾಡಿದೆ ಆದರೆ ಸಾರಳಿಗೆ ಸ್ಥಳ ಸಿಗಲಿಲ್ಲ ಎಂಬುದಾಗಿ ದುಃಖ ಪಡ್ತಾರೆ. ಆದರೆ ಮೆಕ್ಕೆದೋನ್ನ ಶ್ರಮಕ್ಕಾಗಿ ಕೊಡುಕೊಂಡದ್ದು ಒಂದು ಸ್ಥಳನ ಕೊಂಡು ಹೋಗ್ತಾರೆ. ಆ ಸ್ಥಳದಲ್ಲಿ ಅವ್ರ ಸಮಾಧಿ ಸಾರಳಿಗೆ ಮಾಡ್ತಾರೆ ಪ್ರಿಯರೇ. ಅದೇ ತರ ಆದಿಕಾಂಡ ಆದಿಕಾಂಡ 24ನೇ ಅಧ್ಯಾಯಕ್ಕೆ ಬಂದರೆ ಪ್ರಿಯರೇ, ಅಬ್ರಹಾಮನು ತನ್ನ ಮಗನಾದ ಇಸಾಕನಿಗೆ ಸ್ವದೇಶದಿಂದ ಒಂದು ಹೆಣ್ಮಗಳನ್ನು ತರಬೇಕು. ಇಸಾಕಕ್ಕೆ ಒಂದು ಒಳ್ಳೆ ಹೆಣ್ಮಗಳನ್ನ ತರಬೇಕು, ಜೋಡಿ ಮಾಡ್ಬೇಕಲ್ಲ ಎಂಬುದಾಗಿ ಆತ ಯೋಚನೆ ಮಾಡ್ತಾನೆ. ಅದೇ ತರ ಆತ ಸೈನಿಕನಿರ್ತಾನೆ. ನೋಡುವುದಾದ್ರೆ ಪ್ರಿಯರೇ, ಅಲ್ಲಿ ಅಬ್ರಹಾಮನು ಬಹುದಿನದ ವೃದ್ಧನಾದನು. ಯೆಹೋವನು ಅವನನ್ನು ಸಕಲ ವಿಷಯಗಳಲ್ಲಿ ಅಭಿವೃದ್ಧಿಪಡಿಸಿದನು. ಹೀಗಿರಲು ಅವನು ತನಗಿದ್ದ ಆಸ್ತಿಯ ಮೇಲೆ ಆಡಳಿತ ಮಾಡುತ್ತಿದ್ದ ಹಿರಿ ಸೇವಕನೇ, ನಾನು ವಾಸವಾಗಿರುವ ಕನ್ಯೆಯರಲ್ಲಿ ನೀನು ನನ್ನ ಮಗನಿಗೋಸ್ಕರ ಹೆಣ್ಣು ತೆಗೆದುಕೊಂಡು ಬಾ. ಮಗನೇ, ನಾಯಕನಿಗೆ ಹೇಳ್ತಾ ಇದ್ದೇನೆ, ನೀನು ನನ್ನ ಒಳ್ಳೆ ಮಗನಿಗೆ ಒಂದು ಹುಡುಗಿಯನ್ನ ಕರ್ಕೊಂಡು ಬಾ ಎಂಬುದಾಗಿ ಹೇಳ್ತಾನೆ. ಆಯ್ತು ಅಂತ ಹೋಗ್ತಾನೆ. ಹೋಗುವಾಗ ಅಲ್ಲಿ ಒಂದು ಸ್ತ್ರೀ ಇರ್ತಾಳೆ, ಆಕೆನ ಹೆಸರು ರೆಬೆಕ್ಕಾ ಎಂಬುದಾಗಿ. ಆ ರೆಬೆಕ್ಕಳು ತುಂಬಾ ಚೆನ್ನಾಗಿರ್ತಾಳೆ. ಯಾರು ದೇವ್ರೇ ನಿನ್ನ ಚಿತ್ತವಿದ್ದರೆ ನನಗೂ ಮತ್ತೆ ನನ್ನ ಒಂಟಿಗೆ ಯಾರು ಹುಡುಗಿ ನೀರು ಕೊಡ್ತಾಳೋ ಅವಳಿಗೆ ನನ್ನ ಯಜಮಾನಿಗೆ ಒಳ್ಳೆ ಹುಡುಗಿ ಎಂಬುದಾಗಿ ಆತ ಹೋಗ್ತಾನೆ. ಅದೇ ತರ ಆ ಹುಡುಗಿ ಹೋಗ್ತಾನೆ. ಹೋದ ತಕ್ಷಣ ಅವಳಿಗೆ, ಅಮ್ಮ ನೀರಡಿಕೆ ಆಗಿದೆ, ದಯಮಾಡಿ ನನಗೆ ನೀರಡಿಕೆ ಕೊಡು ಎಂಬುದಾಗಿ ಆ ಬಾವಿಯಿಂದ ಓಡಿ ಬಂದು ಆ ತಂಗಿಯಿಂದ ನೀರು ಕುಡಿಸ್ತಾಳೆ. ಕುಡಿಸಿದ ತಕ್ಷಣ ಅವಳು ಒಂಟಿಗೂ ಕೂಡ ತಂದು ಕೊಡ್ತೇನೆ ಎಂಬುದಾಗಿ ಮತ್ತೆ ತಿರುಗಿ ಓಡಿ ಹೋಗಿ ಒಂಟಿಗೂ ಸಹ ಕೊಡ್ತಾಳೆ. ಓ, ನನ್ನ ಯಜಮಾನಿಗೆ ಇವಳು ಸರಿಗಾಗಿದ್ದಾಳೆ, ದೇವರೇ ನೀನು ಸ್ತೋತ್ರ ಎಂಬುದಾಗಿ ಆ ಸೈನಿಕ ಇರ್ತಾನೆ. ಅದೇ ಪ್ರೀತಿಯವಳು ದೇವ ಮಕ್ಕಳೇ, ನಾವು ಯಾವುದೇ ಕಾರ್ಯಗಳು ಮಾಡುವಾಗಲೂ ನಾವು ನಂಬಿಕೆಯಿಂದ ಜೀವಿಸಬೇಕು. ಅಬ್ರಹಾಮನ ಹಾಗೆ ನಾವು ಕೂಡ ಭಯಭಕ್ತಿಯಿಂದ ಜೀವಿಸಬೇಕೆಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ ಪ್ರೀತಿಯ ದೇವ ಮಕ್ಕಳೇ. ಅದೇ ತರ ನೋಡುವುದಾದ್ರೆ ಪ್ರೀತಿಯ ದೇವ ಮಕ್ಕಳೇ, 25ನೇ ಆದಿಕಾಂಡ 25ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನೋಡುವುದಾದ್ರೆ ಅಲ್ಲಿ ಈ ರೀತಿ ಹೇಳ್ತದೆ. 25ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನೋಡುವುದಾದ್ರೆ ಅಲ್ಲಿ ಏನಂತೆ, ಅಬ್ರಹಾಮನು 191 ವರ್ಷ ಬದುಕಿದನು. ಅವನು ಪೂರ್ಣ ಆಯುಷ್ಯದಿಂದ ದಿನ ತುಂಬಿದ ಮುದುಕನಾಗಿ ಪ್ರಾಣ ಬಿಟ್ಟನೆಂಬುದಾಗಿ. ಎಷ್ಟು ವರ್ಷ? 199 ವರ್ಷ ಬದುಕಿದನೆಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಅಬ್ರಹಾಮನ ಜೀವಿತ ನೋಡಿದಾಗ ಪ್ರಾರಂಭದಿಂದ ಇಡೀ 100 ವರ್ಷವರೆಗೂ 190 ವರ್ಷವರೆಗೂ ದೇವ್ರ ಅವನ ಸಂಗಡ ಇದ್ದರು ಎಂಬುದಾಗಿ ನೋಡ್ತೇವೆ. ಅದೇ ತರ ಯೆಶಾಯನ ಪ್ರವಾದನೆ ಗ್ರಂಥ 41ನೇ ಅಧ್ಯಾಯ 8ನೇ ವಾಕ್ಯ ನೋಡುವುದಾದ್ರೆ ಅಲ್ಲಿ ದೇವರು ಆತನ ಸಂಗಡ ಯಾವ ತರ ಇದ್ದರು ಎಂಬುದಾಗಿ ನೋಡ್ತೇವೆ ಪ್ರಿಯರೇ. ಯೆಶಾಯನ ಪ್ರವಾದನೆ ಗ್ರಂಥ 41ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಹೇಳ್ತಾರೆ, ನನ್ನ ಸೇವಕನಾದ ಇಸ್ರಾಯೇಲೇ, ನಾನು ಆದುಕೊಂಡ ಯಾಕೋಬೇ, ನನ್ನ ಸ್ನೇಹಿತನಾದ ಅಬ್ರಹಾಮನ ಸಂತತಿಯೇ, ನಾನು ಭೂಮಿಯ ಕಡೆಯಲ್ಲಿ ಹಿಡಿದು ದಿಂಗಾಳತ ಕರೆಯ ಜನರೇ ಎಂಬುದಾಗಿ. ಹೌದು ಪ್ರೀತಿಯ ದೇವ ಮಕ್ಕಳೇ, ದೇವರು ಸ್ನೇಹಿತ ಎಂಬುದಾಗಿ ಕರೀತಿದ್ದಾನೆ. ಅಬ್ರಹಾಮನು ನನ್ನ ಸ್ನೇಹಿತ. ಇಸ್ರಾಯೇಲರಂದ್ರೆ ನಾವುಗಳೇ, ಇಸ್ರಾಯೇಲರೇ ಅಬ್ರಹಾಮನು ನೋಡಿ, ನಾನು ಆದುಕೊಂಡ ಯಾಕೋಬೇ, ನನ್ನ ಸ್ನೇಹಿತನಾದ ಅಬ್ರಹಾಮ ಎಂಬುದಾಗಿ. ಹೌದು ಪ್ರೀತಿಯ ದೇವ ಮಕ್ಕಳೇ, ಇಂದು ಕೂಡ ನೀವು ದೇವರ ಮಕ್ಕಳ ಸ್ನೇಹಿತರಾಗಿದ್ದೀರಿ. ನೀವು ಭಯಪಡಬೇಡಿ, ದೇವರಲ್ಲಿ ನಾವು ನಂಬಿಕೆಯಿಂದ ಜೀವಿಸಬೇಕು. ನೀವು ಆತನ ಸ್ನೇಹಿತರಾಗಿದ್ದೇವೆ. ಒಂದು ವೇಳೆ ಸ್ನೇಹಿತರು ಕೈ ಬಿಡ್ಬೋದು, ಆತ್ಮೀಯರು ಕೈ ಬಿಡುವುದು, ಆದರೆ ದೇವರು ಹೇಳ್ತಾ ಇದ್ದಾನೆ, ನೀವು ನನ್ನ ಸ್ನೇಹಿತರು, ನೀ ನನ್ನ ಸ್ನೇಹಿತ, ನೀ ನನ್ನ ಸ್ನೇಹಿತಳು ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೌದು ಪ್ರೀತಿಯ ದೇವ ಮಕ್ಕಳೇ, ನಮ್ಮ ದೇವರು ಎಷ್ಟು ಒಳ್ಳೆಯವರು. ದೇವ್ರು ನಮ್ಮನ್ನು ಕರೀತಾ ಇದ್ದಾನೆ. ನಮ್ಮನ್ನು ಅಬ್ರಹಾಮನ ಹಾಗೆ ನಾನು ನಿಮ್ಮನ್ನು ನಡೆಸ್ತೀನಿ. ಯಾವುದಕ್ಕೂ ಆಗಿ ನಾವು ಚಿಂತೆ ಮಾಡದೆ, ಅಯ್ಯೋ ನನ್ನ ಮಕ್ಕಳಿಲ್ಲ, ಅಯ್ಯೋ ನನಗೆ ಬಲಹೀನಲ್ಲಿದ್ದೇನೆ, ಅಯ್ಯೋ ನನ್ನ ಸಮಸ್ಯೆ ಇಷ್ಟೊಂದಿದೆ ಎಂಬುದಾಗಿ ನಾವು ಕೊರಗದೆ, ದೇವ್ರು ಹೇಳ್ತಾನೆ, ಅಬ್ರಹಾಮನ ಸ್ನೇಹಿತನಾದಂಥ ನಾನು ಇಂದು ನಿಮಗೂ ನಾನು ಸ್ನೇಹಿತನೆಂಬುದಾಗಿ ದೇವರು ಹೇಳ್ತಾ ಇದೆ. ಹೌದು ಪ್ರೀತಿಯ ದೇವ ಮಕ್ಕಳೇ, ಕೊನೆಯದಾಗಿ ನೋಡುವುದಾದ್ರೆ ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 31ನೇ ವಚನ ಕೊನೆಯದಾಗಿ ಅಲ್ಲಿ ಹೇಳುತ್ತೆ ಏನಂದ್ರೆ, ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 31ನೇ ವಚನ ಓದ್ತೀನಿ. ಏನಂತಂದ್ರೆ, ಆತನಲ್ಲಿ ನಂಬಿಕೆ ಇಟ್ಟರು. ಆಗ ಯೇಸು ತನ್ನನ್ನು ನಂಬಿದ ಯಹೂದ್ಯರಿಗೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಎಂಬುದಾಗಿ. ಹೌದು ಪ್ರೀತಿಯ ದೇವ ಮಕ್ಕಳೇ, ನಾವು ದೇವ್ರ ವಾಕ್ಯದಲ್ಲಿ ನಾವು ನೆಲೆಗೊಂಡಿರಬೇಕು. ಅಬ್ರಹಾಮನ್ ಕೂಡ ಯಾವಾಗಲೂ ದೇವರಲ್ಲಿ ಪ್ರಾರ್ಥನೆಯಲ್ಲಿ
ಮತ್ತೆ ಭಯ ಭಕ್ತಿಯಿಂದ ದೇವ್ರು ಏನೇನು ದರ್ಶನ ಕೊಟ್ಟು ಅದೇ ತರ ನಡೀತಾ ಇದ್ದ. ಲೂಟನಿಗೂ ಸಹಾಯ ಮಾಡ್ತಾ ಇದ್ದ. ಎಲ್ಲ ಪ್ರತಿಯೊಂದು ರಾಜ್ಯದಲ್ಲೂ ದೇವ್ರ ಅಬ್ರಹಾಮನ ಸಂಗಡ ಇದೆ ಎಂಬುದಾಗಿ ನೋಡ್ತೀವಿ. ಅದೇ ತರ ದೇವ್ರ ವಾಕ್ಯದಲ್ಲಿ ನಾವು ನೆಲೆವಾಗಿರ್ಬೇಕು, ದೇವರಲ್ಲಿ ನಾವು ಭಯ ಭಕ್ತಿಯಿಂದ ಜೀವಿಸಬೇಕು ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಪ್ರೀತಿಯ ದೇವ್ರ ಮಕ್ಕಳೇ, ಇನ್ನೊಂದಾಗಿ ಅಪೊಸ್ತಲ ಕೃತ್ಯಗಳು 7ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನೋಡೋದಾದ್ರೆ ಅಲ್ಲಿ ಈ ರೀತಿ ಹೇಳ್ತದೆ. ಅಪೊಸ್ತಲನ ಕೃತ್ಯಗಳು 7ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನೋಡುವುದಾದ್ರೆ ದೇವ ಮಕ್ಕಳೇ, ತಂದೆಗಳೇ ಕೇಳಿರಿ, ನಮ್ಮ ಮೂಲ ಪುರುಷನಾದ ಅಬ್ರಹಾಮನು ಕಾರಣಿಯಲ್ಲಿ ವಾಸ ಮಾಡೋದಕ್ಕಿಂತ ಮುಂಚೆ ಮೆಸೊಪೊತಾಮ್ಯದಲ್ಲಿದ್ದಾಗ ಎಂಬುದಾಗಿ ನೋಡಿ, ದೇವರು ಅಬ್ರಹಾಮನ ಅಲ್ಲೂ ಕೂಡ ದೇವರು ಅದ್ಭುತ ಮಾಡಿದ್ದಾರೆ ಎಂಬುದನ್ನು ನೋಡ್ತೀವಿ. ಪ್ರಿಯರೇ, ಅಬ್ರಾಹ್ಮನ ಜೊತೆ ಇದ್ದ ಯಾವಾಗಲೂ ದೇವರೇ, ಆತ ಯಾವತ್ತೂ ಕೈ ಬಿಡಲಿಲ್ಲ. ಅಬ್ರಾಹ್ಮನಿಗೆ ಹಾಗರಳಗೂ ಮದುವೆ ಮಾಡ್ಕೊಂಡ, ಆದ್ರೂ ಕೂಡ ಹಾಗರಳ ಸಂತತಿ ಬೇರೆ ಮಾಡಿದ್ರು. ಮತ್ತೆ ಸಾರಳ ಕೂಡ ಅವ್ರಿಗೂ ಕೂಡ ಅದ್ಭುತ ಮಾಡಿದ್ರು ಎಂಬುದನ್ನು ನೋಡ್ತೀವಿ. ಅದೇ ತರ ದೇವರು ಅಬ್ರಹಾಮನಿಗೆ ಯಾವ ರೀತಿಯಲ್ಲಿ ಅದ್ಭುತವಾಗಿ ನಡೆಸಿದ್ರು, ಇಂದು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾರೆ. ನಾವು ಯಾವುದಕ್ಕೂ ಕೊರಗದೆ, ದೇವರೇ ನಿನ್ನಲ್ಲಿ ನಂಬಿಕೆಯಿಂದ ಜೀವಿಸ್ತೀನಿ, ಅಬ್ರಹಾಮನಲ್ಲಿ ಯಾವ ರೀತಿಯಲ್ಲಿ ನಂಬಿಕೆ ಇಟ್ಟು ಅದೇ ತರ ನಾನು ಕೂಡ ನನಗೆ ಸ್ನೇಹಿತನಾಗಿರು ಎಂಬುದಾಗಿ ಹೇಳುವಾಗ, ಖಂಡಿತ ನಿಮಗೆ ಸ್ನೇಹಿತರಾಗಿದ್ದಾರೆ. ಈ ಒಂದು ವೇಳೆ ನಮಗೆ ಸ್ನೇಹಿತರು ಮೋಸ ಮಾಡಿರ್ಬೋದು, ಆತ್ಮೀಯರು ಮೋಸ ಮಾಡಿರ್ಬೋದು, ಆದರೆ ದೇವರು ಕೊನೆಯವರೆಗೂ ನಡೆಸುವಂತ ದೇವರಾಗಿದ್ದಾನೆ. ಈ ನಂಬಿಕೆ, ವಿಶ್ವಾಸ, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಿ. ಪ್ರಿಯರೇ, ಯಾವುದಕ್ಕೂ ನೀವು ಭಯಪಡದೆ ದೇವರಲ್ಲಿ ನಂಬಿಕೆಯಿಂದ ಜೀವಿಸಿರಿ. ಅಬ್ರಹಾಮನ ಜೀವಿತ ನಾವು ನೋಡಿದ್ದೇವೆ. ಹಣ್ಣುನೇ ಅದೆಯಿಂದ ಆತ ಜನಿಸಿದ್ರು. 25ನೇ ಅಧ್ಯಾಯವರೆಗೂ ಆತ ಅದ್ಭುತಗಳನ್ನ ಲೂಟನಿಗೆ ಸಹಾಯ ಮಾಡಿದರು. ಮತ್ತೆ ಅಲ್ಲಿ ಹೋರಾಟಗಳಿತ್ತು. ಎಲ್ಲ ರೀತಿಯಲ್ಲಿ ದೇವರು ಆತನಿಗೆ ಜಯ ಕೊಟ್ಟಿದ್ದಾರೆ ಎಂಬುದನ್ನು ನೋಡ್ತೇವೆ. ಅದೇ ತರ ನಿಮ್ಮ ಜೀವಿತದಲ್ಲೂ ದೇವರು ಅದ್ಭುತವಾಗಿ ಜಯ ಕೊಡುವಂತ ದೇವರಾಗಿದ್ದಾರೆ. ನಾವು ಯಾವುದಕ್ಕೂ ಚಿಂತೆ ಮಾಡದೆ, ದೇವರೇ ನಾನು ಕೂಡ ಅಬ್ರಹಾಮನಾಗೆ ನಂಬಿಕೆಯಿಂದ ಜೀವಿಸ್ತೀನಿ ಎಂಬುದಾಗಿ ಹೇಳುವುದಾದರೆ ಸಂತೋಷವನ್ನಾಗಿ ನನ್ನ ಸ್ನೇಹಿತಳೆ ಎಂಬುದಾಗಿ ಕರೀತಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ಈ ವಾಕ್ಯಗಳು ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಲಿ ಎಂಬುದಾಗಿ ನಾನು ಹಾರಿಸ್ತೇನೆ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬನು ಒಳ್ಳೆ ರೀತಿಯಲ್ಲಿ ಆರೋಗ್ಯದಲ್ಲಿ ಕಾಪಾಡಲಿ ಎಂಬುದಾಗಿ ಹಾರಿಸ್ತೇನೆ. ದೇವರು ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೆ ಪ್ರೀತಿ ಉಳ್ಳ ತಂದೆ ದೇವರು, ಸ್ವಾಮಿ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಪ್ರೀತಿ ಉಳ್ಳ ತಂದೆ, ನೀನು ಒಳ್ಳೆ ದೇವರು ಅಪ್ಪ, ನೀನು ಅದ್ಭುತ ಮಾಡುವಂಥ ದೇವರು. ಅಬ್ರಹಾಮನ ಜೀವಿತದಲ್ಲಿ ಅದ್ಭುತವಾಗಿ ಮಾಡ್ಕೊಂಡು ಬಂದಂಥ ದೇವರೇ, ಅಬ್ರಾಹ್ಮನು ನನ್ನ ಸ್ನೇಹಿತನೆಂಬುದಾಗಿ ಹೇಳಿದ ಹಾಗೆ ಈ ಮಕ್ಕಳು ಕೂಡ ನಿಮ್ಮ ಸ್ನೇಹಿತರಾಗಿದ್ದಾರೆ. ಹೌದೇ ಸಪ್ಪ, ಈ ವಿಡಿಯೋ ಯಾರು ನೋಡ್ತಾರೋ ಅವ್ರನ್ನ ಆಶೀರ್ವದಿಸು. ಅದ್ಭುತವಾಗಿ ಅಬ್ರಹಾಮನಾಗೆ ಅವ್ರಿಗೆ ಸಹಾಯ ಮಾಡು. ನೀನು ಅಬ್ರಹಾಮನ ಸಂಗಡ ಇದ್ದಂಥ ದೇವರೇ, ಇವ್ರ ಮಕ್ಕಳ ಸಂಗಡ ಇದ್ದು ಅವ್ರ ಬೇಕಂತ ಎಲ್ಲ ಆಘಾತಗಳನ್ನ ಸಂಧಿಸಿ ಕಾಪಾಡು ಅಪ್ಪ. ಪ್ರೀತಿಗಳ ತಂದೆ, ಈ ಚಿಕ್ಕ ಪ್ರಾರ್ಥನೆ ಕೇಳಕ್ಕಾಗಿ ಸ್ತೋತ್ರ. ದೇವರೇ, ನಾನು ಮಾತಾಡಿದೆ, ನೀವು ಮಾತಾಡಿದ್ರೆ ಎಂಬುದಾಗಿ ನಂಬಿದ್ದೇನೆ ಸ್ವಾಮಿ. ಈ ಮಕ್ಕಳನ್ನ ಅದ್ಭುತವಾಗಿ ನಡೆಸಬೇಕೆಂದು ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ ಜೀವಳ ತಂದೆ. ಆಮೇನ್. ಮೇ ಗಾಡ್ ಬ್ಲೆಸ್ ಯು.